ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ರೆಡಿಯಾಗಿದ್ದಾರೆ, ಎಲ್ಲ ಹಿಂದೆ ಕುತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ. ಪ್ರಿನ್ಸಿ ಕಾಣ್ತಾಳೋ ಎಲ್ಲ ಗೊತ್ತಿಲ್ಲ, ನನ್ನ ಬ್ಯಾಕಲ್ಲೇ ಇದ್ದಾಳೆ ಅವಳು. ಬಂದು ಇಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಎಲ್ಲರೂ ಬಂದು ಕೂರ್ತಾರೆ. ನೆನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದೀನಿ. ಯಾವಾಗ ನೋಡಿದ್ರು ಮರಿಗಳನ್ನ ನಮ್ಮನೆ ಸೈಡ್ ಓಡಿಸ್ಬಿಟ್ಟು ಕುತ್ಕೋತಾ ಇದ್ದಾರೆ ಇಲ್ಲಿ ಜನ. ಸುಮಾರು ಇಷ್ಟೊತ್ತಿಗೆ ಬಂತು, ಎಲ್ಲ ಕಡೆ ಹುಡುಕಿ ತೊಗೊಂಡೋಗಿ ಬಿಟ್ಟಿದ್ದಾರೆ. ಇದು ಒಂದು 45 ಡೇಸಿಂದ ಇರ್ಬೋದು. ಇಲ್ಲಿ ಫೀಮೇಲ್ ಡಾಗ್ಸ್ ಇದ್ದಾವೆ 3 ಹೊರಗೆ. ನಾವು ಸ್ಟ್ರೇ ಡಾಗ್ಸಿಗೆ ಊಟ ಹಾಕ್ತೀವಲ್ಲ, ಸೊ ಇಲ್ಲೇ ಮಲ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಅದು ಅಟ್ಯಾಕ್ ಮಾಡಿ ಸಾಯಿಸ್ತವೆ. ಇವಾಗ ಆಗಲೇ ಆಲ್ರೆಡಿ ಬಿಟ್ಟಿರೋದು, ಅಲ್ಲಿ ವಾಟರ್ ಟ್ಯಾಂಕ್ ಹತ್ರ ಬಿಟ್ಟಿರೋದು, ಇಲ್ಲಿ ಹೊರಗೆ ಬಂದು ಮರಿ 2 ಸಾಯಿಸ್ಬಿಟ್ಟಿದ್ದಾವೆ ಆ ಕಡೆ ರೋಡಲ್ಲಿ. ಅದಾದಮೇಲೆ ಇದು 4ನೇ ಪಪ್ಪಿ. ಝೆನ್ನಿಗೆ ಒಂದು ಒಳಗೆ ತೊಗೊಂಡಿದ್ದೀವಿ ನಾವು. ನೆನ್ನೆ ಅಂತೂ ಆ ಪಪ್ಪಿನ ಇಟ್ಕೊಂಡು ಯಾರು ತೊಗೊಂಡು ಬಂದಿರೋದು ಅಂತೇಳಿ ಹುಡ್ಕೊಂಡು ತಿರುಗಿ 11 ಕಾಲಿಗೆ ಅವ್ರ ಮನೆಯನ್ನ ಹುಡುಕ್ಬಿಟ್ರು, ತೊಗೊಂಡೋಗಿ ಬಿಟ್ಬಿಟ್ಟು ಬಂದ್ವಿ. ಸಿಟ್ಟು ಬಂದು ಬೈದ್ಬಿಟ್ಟು ಬಂದಿದ್ದೀನಿ ನಾನು. ಏನಂತ ಹೇಳಿದ್ರೆ, ಸ್ಟೇ ಪಪ್ಪಿನ ಇವರು ತಾಯಿಯಿಂದ ಬೇರ್ಪಡಿಸಿ ತೊಗೊಂಡು ಬರ್ತಾರೆ, ತಾವು ನೋಡ್ಕೊಳ್ಳಲ್ಲ. ಒಂದು 15-20 ದಿನ ಇಟ್ಕೊಳ್ಳೋಂಗೆ ಮಾಡ್ತಾರೆ, ಅದಕ್ಕೆ ಪ್ರೀತಿ ತೋರಿಸ್ತಾರೆ, ಚೆನ್ನಾಗಿ ತಿನ್ನಿಸ್ತಾರೆ, ಚೆನ್ನಾಗಿ ಎಷ್ಟು ಆ್ಯಕ್ಟಿವ್ ಇದೆ ಗೊತ್ತಾ. ನಮಗೆ ಯಾರ್ದಂತ ಗೊತ್ತಾಗೋ ತನಕ ಒಂದು 10 ನಿಮಿಷ ಮನೆ ಒಳಗೆ ಇಟ್ಕೊಂಡಿದ್ದು ತುಂಬ ಚೆನ್ನಾಗಿದೆ. ಆಟಾಡ್ತಾ ಇತ್ತು ಪಾಪ. ಅದು ಎತ್ಕೊಂಡು ಮಕ್ಕಳು ಕೈನ ಈ ರೀತಿ ಮಾಡಿಬಿಟ್ಟಿದ್ದಾರೆ. ಪೈನ್ ಇದೆ ಅನಿಸುತ್ತೆ ಕೈ ಎಲ್ಲ, ಅದಕ್ಕೆ ಈ ರೀತಿ ಮಾಡ್ತಾರೆ. ಯಾಕೆ ಮಕ್ಕಳಿಗೋಸ್ಕರ ನೀವು ನಿಮ್ಮ ಮಕ್ಕಳಿಗೆ ಟಾಯ್ಸ್ ಅದು ಏನಕ್ಕೆ ತೊಗೊಂಡು ಬರ್ತೀರಾ? ಈ ಸಮ್ಮರ್ ಡೇಸ್ ಬಂತು, ಯಾವುದೋ ಸ್ಕೂಲ್ ರಜಾ ಬಂತು ಅಂದರೆ ಪಪ್ಪೀಸ್ ಬೇಕು ಇವ್ರಿಗೆ ಆಟಾಡಲಿಕ್ಕೆ. ಏನು ಹೇಳ್ತಾರೆ ಪೇರೆಂಟ್ಸ್, ಈ ರೀತಿ ಬೆಳೆಸ್ತಾರೆ ಮಕ್ಕಳಿಗೆ. ಯಾವ ರೀತಿ ನೆಕ್ಸ್ಟು ಅವ್ರು ಬೆಳೆದ ಮೇಲೆ ಯಾವ ರೀತಿ ಮಾಡ್ತಾರೆ ಪ್ರಾಣಿಗಳಿಗೆ? ಸ್ವಲ್ಪ ಆದರೂ ಸಿಂಪತಿ, ಕರುಣೆ ಅನ್ನೋದು ಬೇಡವಾ? ತಾಯಿಯಿಂದ ತೊಗೊಂಡು ಬರಬೇಕಾದ್ರೇ ನೀವು ಫಿಕ್ಸ್ ಆಗಿ, ನಾನು 14 ವರ್ಷ 15 ವರ್ಷ ಈ ಮಗುನ ನೋಡ್ಕೋತೀನಿ ಅಂತ ಫಿಕ್ಸ್ ಆಗಿ, ಅದನ್ನು ಫಿಕ್ಸ್ ಆಗಿಬಿಟ್ಟು ತೊಗೊಂಡು ಬನ್ನಿ. ಏನೋ ಒಂದು ಸ್ವಲ್ಪ ದಿನ ಇಟ್ಕೊಂಡು ಬೇರ್ಪಡಿಸ್ಬಿಟ್ಟು ತಾಯಿಯಿಂದನೂ ದೂರ ಮಾಡಿ, ಈ ಕಡೆ ನೀವು ನೋಡ್ಕೊಳ್ದಿರಾ ತಗೊಂಡೋಗಿ ಎಲ್ಲೋ ಬಿಟ್ಟರೆ ಸರ್ವೈವ್ ಆಗುತ್ತಾ ಮರಿಗಳು? ಬದುಕ್ತವ? ಬೇರೆ ಫೀಮೇಲ್ ಡಾಗ್ಸು ಅವುಗಳನ್ನ ಕಚ್ತವೆ. ದಯವಿಟ್ಟು ಆ ಥರ ಮಾಡಬೇಡಿ, ತಾಯಿಯಿಂದ ದೂರ ಮಾಡಬೇಡಿ. ಏನಕ್ಕೆ? ಪ್ರಾಣಿಗಳದ್ದೆಲ್ಲ ಕಾಂಟ್ರಾಕ್ಟು ಜನಗಳು ತೊಗೊಂಡಿದ್ದಾರೆ ಅಂತ ಏನೋ ಡೌಟು ನನಗೆ. ಯಾಕಂತ ಹೇಳಿದ್ರೆ, ಇವರು ಈ ನಾಯಿ ಮರಿಗಳನ್ನ ಬೇರೆ ಕಡೆ ತೊಗೊಂಡೋಗಿ ಬಿಟ್ರೇ ನಾಯಿಗಳು ಕಮ್ಮಿ ಆಗೋದು ಅಂದ್ಬಿಟ್ಟು ಈ ಏರಿಯಾದಿಂದ ಆ ಏರಿಯಾಗೆ, ಆ ಏರಿಯಾದಿಂದ ಈ ಏರಿಯಾಗೆ ಬಿಡ್ತಾ ಇದ್ದಾರೆ. ಸೊ ಇದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಏನಂತ ಹೇಳಿದ್ರೆ, ಇಲ್ಲಿ ದೊಡ್ಡ ನಾಯಿಗಳು ಅವುಗಳಿಗೆ ಇರೋಕ್ಕೆ ಬಿಡಲ್ಲ, ಇವ್ರದ್ದು ಮರಿಗಳನ್ನ ತೊಗೊಂಡೋಗಿ ಬೇರೆ ಕಡೆ ಬಿಡ್ತಾ ಇದ್ದಾರೆ, ಅವು ಅಲ್ಲಿ ಇರೋಕ್ಕೆ ಬಿಡಲ್ಲ. ಹಾಗಾಗಿ ನಾಯಿಗಳದ್ದು ಮರಿಗಳದ್ದು ಪಾಡಂತೂ ನೋಡೋಕ್ಕಾಗಲ್ಲ, ಆ ರೀತಿ ಆಗ್ತಾಯಿದೆ. ದಯವಿಟ್ಟು ನಿಮ್ಮಲ್ಲಿ ಯಾರು ಈ ರೀತಿ ಮಾಡ್ತೀರಾ, ದಯವಿಟ್ಟು ಮಕ್ಕಳಿಗೋಸ್ಕರ ಮರಿಗಳನ್ನ ತೊಗೊಬರಬೇಡಿ. ಸಾಕೋದಿದ್ರೆ ಮಾತ್ರ ತೊಗೊಂಡು ಬನ್ನಿ. ಬೈ ಚಾನ್ಸ್ ನಿಮಗೆ ಸಾಕೋಕ್ಕಾಗಿಲ್ಲ ಅಂದರೆ ಜವಾಬ್ದಾರಿಯಿಂದ ಒಂದು ಮನೇನ ನೋಡಿ, ಒಂದು ಅಡಾಪ್ಷನ್ ಅಂತ ಕೊಡೋ ತನಕ ಆದರೂ ನೋಡಿಕೊಂಡು ಇದು ಮಾಡಿ, ಏನೋ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲಾಂದರೆ ತರಕ್ಕೆ ಹೋಗಬೇಡಿ. ತಾಯಿ ಜೊತೆಗೆ ಹೇಗೋ ಇರ್ತವೆ, ಯಾರೋ ಊಟ ಹಾಕ್ತಾರೆ, ಯಾರೋ ನೋಡ್ಕೋತಾರೆ, ನಿಮಗೆ ಯಾಕೆ ಉಸಾಬರಿ ಅಂತ ಹೇಳ್ತೀನಿ. ಈ ರೀತಿ ಮಾಡೋರಿಗೆ ಮಾತ್ರ ನಾನು ಈ ವಿಡಿಯೋ ಸಮರ್ಪಣೆ ಮಾಡ್ತಾಯಿದ್ದೀನಿ. ಎಲ್ಲರೂ ನೀವು ತೊಗೊಳ್ಬೇಡಿ. ಯಾಕಂದರೆ ನಮ್ಮಂಗೆ ಯೋಚನೆ ಮಾಡೋರು ತುಂಬ ಜನ ಇದ್ದೀರಾ. ಅವರಿಗೆಲ್ಲ ಒಂದು ಧನ್ಯವಾದಗಳನ್ನು ಹೇಳ್ತಾ ಪ್ರೋತ್ಸಾಹ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ನೀವು ಲೈಕ್ ಮತ್ತು ಕಮೆಂಟ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ. ಸೊ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಬಾಯ್.